ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೀವು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುವುದು ನಮಗೆ ಅತಿ ಸಂತೋಷವನ್ನು ತರುವಂಥ ಸಂಗತಿಯಾಗಿದೆ. ನಿಮಗೆ ತಿಳಿದಿರುವ ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ಬರೆಯುವ ಪ್ರಶ್ನೆಗಳು ಹಾಗೂ ನಿಮಗೆ ಇರಬಹುದಾದ ಪ್ರಶ್ನೆಗಳಿಗೆ ನಾವು ದೇವರ ವಾಕ್ಯದ ಆಧಾರದ ಮೇಲೆ ಉತ್ತರವನ್ನು ಕೊಡಲು ಪ್ರಯತ್ನಿಸುತ್ತೇವೆ. ಈ ಎಲ್ಲ ಉತ್ತರಗಳು ನಿಮಗೆ ಉಪಯೋಗವಾಗಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥಿಸುವವರು ಆಗಿದ್ದೇವೆ. ಈ ಸಂಚಿಕೆಯ ಶೀರ್ಷಿಕೆ ತಿರಸ್ಕಾರದ ಭಯದಿಂದ ನಾವು ಹೇಗೆ ಹೊರಬರುವುದು. ನಾವು ಅನೇಕರು ತಿರಸ್ಕಾರವನ್ನು ಅಪೇಕ್ಷಿಸುತ್ತೇವೆ. ಕೆಲವೊಮ್ಮೆ ಅದು ಸರಿಯೇ? ಈ ತಿರಸ್ಕಾರದ ಭಯವು ಎಲ್ಲರಿಗೂ ಇರುತ್ತದೆಯೇ? ದೇವರ ವಾಕ್ಯವು ಇದರ ಬಗ್ಗೆ ಏನನ್ನು ಹೇಳುತ್ತದೆ ಎಂದು ನಮ್ಮ ಅತಿಥಿಯಾದ ಎನೋಷ್ ಅವರ ಜೊತೆ ಚರ್ಚೆಯನ್ನು ಮಾಡೋಣ. ಎನೋಷ್ ಅವರೇ, ನಾವು ಈ ಚರ್ಚೆಯನ್ನು ಮುಂದುವರಿಸೋ ಮುನ್ನ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಸ್ವಾಮಿ, ಅನೇಕರು ನಮ್ಮ ವೀಕ್ಷಕರಲ್ಲಿ ಹಾಗೂ ನಮಗೂ ಸಹ ತಿರಸ್ಕಾರದ ಭಯವು ಕಾಡುತ್ತದೆ. ಈ ತಿರಸ್ಕಾರದ ಭಯದಿಂದ ನಾವು ಹೊರಬರಲು ನಿನ್ನ ವಾಕ್ಯದಿಂದ ನಮಗೆ ಪ್ರೇರೇಪಿಸಿ ನಮ್ಮನ್ನು ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ, ಆಮೇನ್. ಆಮೇನ್. ಎನ್ನೋಷ್ಟರೇ, ನಾನು ಅನೇಕ ಬಾರಿ ಮೊದಲನೇ ಪ್ರಶ್ನೆ ಅಂತ ಹೇಳ್ತಾ ಇರ್ತೇನೆ. ಹೀಗಾಗಿ ಎಲ್ಲರಿಗೂ ಇರುವಂಥದ್ದ ಈ ತಿರಸ್ಕಾರದ ಭಯ. ಹೌದು, ನಾವು ಈ ಪ್ರಶ್ನೆಯನ್ನು ಕೇಳುವಾಗ ಹೆಚ್ಚಿನ ಮಂದಿಗೆ ಈ ತಿರಸ್ಕಾರದ ಭಯ ಇದ್ದೇ ಇರ್ತದೆ. ಯಾಕೆಂದರೆ ನಾವು ಎಲ್ಲೋ ಒಂದು ಕಡೆ ಅವರ ಜೊತೆಗೆ ಬೆರೆಯಬೇಕು, ಅವರ ಒಡನಾಟದಲ್ಲಿ ಇರಬೇಕು, ಇವ್ರು ನನ್ನ ಅಂಗೀಕಾರ ಮಾಡ್ತಾರಾ, ಇವ್ರು ನನ್ನ ಸೇರಿಸ್ಕೊಳ್ತಾರಾ, ಅವರ ಗುಂಪಿನಲ್ಲಿ ನಾನೊಬ್ಬ ಆಗಿರಬಹುದಾ, ಅಥವಾ ನಾನು ಮಾಡುವಂಥ ಕೆಲಸವನ್ನು ಇವರು ಒಪ್ತಾರಾ ಅನ್ನುವಂಥ ಅನೇಕ ಪ್ರಶ್ನೆಗಳಿರ್ತದೆ. ಈ ಪ್ರಶ್ನೆಗಳ ಮಧ್ಯೆ ಎಲ್ಲಾದರೂ ಒಂದು ಕಡೆ ಅವ್ರು ನನ್ನ ಒಪ್ಪದೆ ಹೋಗಿದ್ರೆ ಅನ್ನುವಂತಹ ಒಂದು ಭಯ ಇರ್ತದೆ. ಇದು ತಿರಸ್ಕಾರದ ಭಯ ಹಾಗೂ ಹೆಚ್ಚಿನ ಮಂದಿಯಲ್ಲಿ ಇದು ಇರುವಂಥದ್ದಾಗಿರ್ತದೆ. ಇದಕ್ಕೆ ಕಾರಣವೇನು? ನೋಡಿ, ಈ ಕಾರಣಗಳನ್ನು ನಾವು ಕುರಿತು ನೋಡುವಾಗ ಇದರಲ್ಲಿ ಅನೇಕ ಕಾರಣಗಳನ್ನು ನಾವು ನೋಡ್ಬೋದು ಹಾಗೂ ಅನೇಕ ಕಾರಣಗಳು ಇಲ್ಲಿ ಬದಲಾಗ್ತಾ ವ್ಯತ್ಯಯವಾಗ್ತಾ ಹೋಗ್ತದೆ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ, ಕೆಲವು ಮಂದಿ ಬಹಳ ಸೆನ್ಸಿಟಿವ್ ಆಗಿರ್ತಾರೆ, ಅವರು ಸೂಕ್ಷ್ಮ ಜೀವಿಗಳಾಗಿರ್ತಾರೆ. ಯಾರು ಏನೇ ಹೇಳಿದ್ರು ಅದನ್ನು ನಕಾರಾತ್ಮಕವಾಗಿ ತೆಗೆದುಕೊಳ್ಳುವಂಥವ್ರು ಒಂದಿದ್ರೆ, ಅವ್ರಿಗೆ ಚಿಕ್ಕ ವಯಸ್ಸಿನಿಂದ ಅನೇಕ ಸಂದರ್ಭಗಳಲ್ಲಿ ಹೊಡೆತ ತಿಂದು ಅವ್ರನ್ನ ತಿರಸ್ಕಾರವನ್ನು ಅವರು ಹೊಂದಿ ಆ ತಿರಸ್ಕಾರದ ಒಂದು ಭಯ ಅವರಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ನೀವು ಏನೇ ಮಾಡದೆ ಹೋದಾಗ್ಯೂ ಸಹ, ನೀವು ಏನೇ ಹೇಳಿದರೂ ಅದು ನನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಬಂದುಬಿಡತ್ತೆ. ಸೊ ಇಲ್ಲಿ ನಾನು ಹೇಳುವಂಥದ್ದು ಏನಂದರೆ, ನೀವು ಬಹಳ ಸೂಕ್ಷ್ಮ ಜೀವಿ ಆಗಿದ್ದರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ನೀವು ಬದಲಾಯಿಸ್ಕೊಳ್ಬೇಕು. ಯಾಕೆಂದರೆ ಯಾವುದೇ ಮಾತುಗಳನ್ನು ಆಡಿದರೂ ಅಲ್ಲಿ ತಿರಸ್ಕಾರದ ಒಂದು ಭಾವನೆ, ಆ ಒಂದು ಭಯ ನಿಮ್ಮಲ್ಲಿ ಮೂಡಿ ಬರುವಂಥದ್ದು ಆಗಿರ್ತದೆ. ಈ ತಿರಸ್ಕಾರ ಅಂದಿದ ತಕ್ಷಣ ಅನೇಕರು ನಾವು ಅನ್ಕೊಂತೇವೆ ಒಂದು ಸಂಬಂಧದ ಮಧ್ಯದಲ್ಲಿ ಯೂಶಲಿ ಹೇಳ್ತೇವಲ್ಲ, ಅವ್ರಿಗೆ ನಾನು ಮದುವೆ ಆಗಬೇಕು ಅಂತ ನಾನು ಒಂದು ಪ್ರಪೋಸ್ ಮಾಡಿದೆ, ನಾನು ರಿಜೆಕ್ಟ್ ಆದೆ. ಇದಕ್ಕೆ ಸೀಮಿತನಾ ಈ ತಿರಸ್ಕಾರ ಅನ್ನುವ ಭಯ? ಇಲ್ಲ, ಈ ತಿರಸ್ಕಾರ ಅನ್ನುವಂಥದ್ದು ಎಲ್ಲ ರೀತಿಯಾದಂಥ ಕ್ಷೇತ್ರದಲ್ಲಿ ಕಂಡುಬರುವಂಥದ್ದು. ನೀವು ಹೇಳಿದಂಥ ಒಂದು ಉದಾಹರಣೆ ಬಂದು ಅದು ಮದುವೆಯ ಒಂದು ಸಂಗತಿ, ಅಥವಾ ಪ್ರೀತಿ ಮಾಡುವಂಥವರು ಪ್ರಪೋಸ್ ಮಾಡಿದಾಗ ರಿಜೆಕ್ಟ್ ಮಾಡುವಂಥದ್ದು, ಅದು ಒಂದು ಸಂಗತಿ. ಆದರೆ ಇವಾಗ ನಾವು ಕೆಲಸಕ್ಕೆ ಅಪ್ಲೈ ಮಾಡಿದಾಗ ಇಂಟರ್ವ್ಯೂ ಪ್ರಾಸೆಸ್ಸಲ್ಲಿ ನಾನು ರಿಜೆಕ್ಟ್ ಆಗಿಬಿಟ್ರೆ, ಈಗ ನಾನು ಒಬ್ಬ ಸ್ಪೋರ್ಟ್ಸ್ ಪರ್ಸನ್, ನಾನೊಬ್ಬ ಆ್ಯಥ್ಲೀಟ್, ಅದರಲ್ಲಿ ನಾನು ರಿಜೆಕ್ಟ್ ಆಗಿಬಿಟ್ರೆ, ಇವಾಗ ನೀವು ಒಬ್ಬ ಇಂಟರ್ವ್ಯೂಯಿ ಅಥವಾ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಎಂಬುದಾಗಿ ಹೇಳುವಾಗ ನೀವು ವೆಲ್ ಕ್ವಾಲಿಫೈಡ್, ಆದಾಗ್ಯೂ ಸಹ ನಿಮಗೆ ಆ ತಿರಸ್ಕಾರದ ಭಯ ಕಾಡುತ್ತಲಿರ್ತದೆ. ಹಾಗಾಗಿ ಇಲ್ಲಿ ತಿರಸ್ಕಾರ ಭಯ ಕೇವಲ
ಒಂದು ಸಂಗತಿಗೆ ಅಥವಾ ಒಂದು ಕ್ಷೇತ್ರಕ್ಕೆ ಮಾತ್ರವೇ ಸಂಬಂಧವಾಗಿರುವಂಥದ್ದಲ್ಲ, ಇದು ಎಲ್ಲೆಡೆ ನಾವು ಕಾಣುವಂಥವರು ಆಗಿರ್ತೇವೆ. ಈ ತಿರಸ್ಕಾರದ ಭಯದಿಂದ ಅನೇಕರು, ನಾನು ಕೂಡ ಕೆಲವೊಮ್ಮೆ ಹೊಸ ಸಂಬಂಧಗಳನ್ನ ಬೆಳೆಸೋದೇ ಆಗಲಿ, ಹೊಸ ಕಾರ್ಯಗಳನ್ನೇ ಮಾಡೋದಕ್ಕೆ ಆಗಲಿ ಹಿಂಜರಿತಾ ಬರ್ತೇವೆ. ಇಂಥವ್ರಿಗೆ ನಿಮ್ಮ ಯಾವುದಾದ್ರೂ ಒಂದು ಸಲಹೆ ಇದೆಯಾ? ನಾನೇನು ಹೇಳುವಂಥದ್ದಂದರೆ, ನೋಡಿ, ನಿಮ್ಮಲ್ಲಿ ಅನೇಕ ಬಾರಿ ಈ ತಿರಸ್ಕಾರದ ಮನೋಭಾವ ಬರಬಹುದು. ಆದರೆ ಈ ತಿರಸ್ಕಾರ ಮನೋಭಾವ ಬರಬೇಕಾದ್ರೆ ಮುಂಚೆ ನೀವೇನು ಅಂದ್ಕೊಳ್ಬೇಕು, ನೀವು ವಿಶೇಷವಾದವರು, ನೀವು ಬಹಳ ಪ್ರಾಮುಖ್ಯವಾದಂತಹ ಒಬ್ಬ ಮಂದಿಯಾಗಿದ್ದೀರಾ, ಅಥವಾ ನೀವು ದೇವರ ದೃಷ್ಟಿಯಲ್ಲಿ ವಿಶೇಷವಾದವರು. ಇವಾಗ ನಾವು ಕೀರ್ತನೆಗಾರನು 139ನೇ ಕೀರ್ತನೆ 14ನೇ ವರ್ಷದಲ್ಲಿ ಹೇಳ್ತಾನೆ, ನಿಮ್ಮನ್ನು ಅದ್ಭುತವಾಗಿ ದೇವರು ಮಾಡಿದ್ದಾನೆ. ಅಂದರೆ ನೀವೆಲ್ಲರೂ ಸಹ ದೇವರ ದೃಷ್ಟಿಯಲ್ಲಿ ವಿಶೇಷವಾದವರು. ಅದೇ ರೀತಿಯಲ್ಲಿ ನಿಮಗೆ ಕಾಳಜಿಯನ್ನು ವಹಿಸುವಂಥವರ ಸುತ್ತಮುತ್ತಲೂ ಸಹ ಬಹಳ ವಿಶೇಷವಾದಂಥವರು. ಆ ವಿಶೇಷತೆಯನ್ನು ಅನೇಕರು ಕಾಣದೆ ಹೋಗ್ತಾರೆ. ಹಾಗಾಗಿ ನೀವು ಆ ತಿರಸ್ಕಾರದ ಮನೋಭಾವನೆಗೆ ಒಳಗಾಗ್ತೀರ. ಸೊ ಹಾಗಾಗಿ ನೀವೇನು ಮಾಡಬೇಕು, ಈ ತಿರಸ್ಕಾರ ಮನೋಭಾವನೆ ಬರುವಾಗ ನೀವು ಯಾವಾಗಲೂ ಅರ್ಥ ಮಾಡಿಕೊಳ್ಳಬೇಕು, ನಾನು ವಿಶೇಷವಾದವನು ಅನ್ನುವಂಥ ಸಂಗತಿ ನೀವು ಮನದಟ್ಟು ಮಾಡಿಕೊಳ್ಳಬೇಕು. ಈ ತಿರಸ್ಕಾರದ ಮನೋಭಾವನೆ ಬಂದಾಗ ನೀವು ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಏನು ಮಾಡಬೇಕು? ನೋಡಿ, ಸರಳವಾಗಿ ಒಟ್ಟು 3 ಅಂಶಗಳನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ 3 ಅಂಶಗಳನ್ನು ಮಾಡುವಾಗ ಎಲ್ಲೋ ಒಂದೆಡೆ ನಾವು ಆ ತಿರಸ್ಕಾರದ ಭಯದಿಂದ ಹೊರಬರಬಹುದು ಎಂಬುದಾಗಿ ನಾವು ಒಂದು ರೀತಿಯಲ್ಲಿ ಆಲೋಚನೆ ಮಾಡ್ಬೋದು. ಇವಾಗ ಮೊದಲನೆಯದಾಗಿ ಟ್ರೈ ಸಮಥಿಂಗ್ ನ್ಯೂ ಆ್ಯಂಡ್ ಡಿಫ್ರೆಂಟ್. ಇದನ್ನು ನಾನು ಕೆಲವೊಂದು ಸಂಚಿಕೆಗಳಲ್ಲಿ ಹೇಳಿರ್ತೇನೆ. ಏನಾದರೂ ಹೊಸತಾಗಿರುವಂಥದ್ದನ್ನು, ವಿಭಿನ್ನವಾಗಿರುವಂಥದ್ದನ್ನು ಪ್ರಯತ್ನಿಸಿ. ಈ ಒಂದು ಪ್ರಯತ್ನವನ್ನು ಮಾಡುವಾಗ ಅಲ್ಲಿ ಕೆಲವೊಂದೆಡೆ ನೀವು ಒಪ್ಪಿಸುವಂಥದ್ದಾಗಿರ್ಬೋದು, ಅಂದರೆ ಆಕ್ಸೆಪ್ಟೆನ್ಸನ್ನು ನೀವು ಹೊಂದಿಕೊಳ್ಳಬಹುದು, ಇಲ್ಲವೇ ನೀವು ರಿಜೆಕ್ಷನ್ನ ಹೊಂದಿಕೊಳ್ಳಬಹುದು. ಆದರೆ ಆ ಭಯ ನಿಮಗಿರಬಾರ್ದು. ನೀವು ಹೊಸತನ್ನು ಪ್ರಯತ್ನ ಮಾಡ್ತಾ ಇದ್ದೀರಾ, ಆ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಯಾವಾಗಲೂ ಇರಬೇಕು. ಈಗ ಎರಡನೇದಾಗಿ ನಾವು ನೋಡಬೇಕಾದ್ರೆ, ಪ್ರತಿಯೊಂದೊಂದು ಅನುಭವವನ್ನು ಹೊಸ ಕಲಿಕೆ ಎಂಬುದಾಗಿ ನೀವು ಪರಿಗಣಿಸಬೇಕಾಗಿದೆ. ಈ ರಿಜೆಕ್ಷನ್ ಅಥವಾ ತಿರಸ್ಕಾರ ಎಂಬುದಾಗಿ ನಾವು ನೋಡುವಾಗ ನಾವೇನು ಅಂದ್ಕೊಳ್ತೇವೆ, ಇಷ್ಟೇ ಡೆಡ್ ಲೈನ್, ಮುಗ್ದೋಯ್ತು, ಇದೇ ನನಗೆ ಡೆಡ್ ಎಂಡ್, ಇದ್ರ ಮೇಲೆ ನನಗೆ ಇಲ್ಲ. ನಿಮಗೆ ಸಿಗುವಂಥ ಪ್ರತಿಯೊಂದು ಅನುಭವವು ಅದು ಸಿಹಿಯಾದದ್ದಾಗಿರಲಿ, ಕಹಿಯಾದದ್ದಾಗಿರಲಿ, ನಿಮಗೆ ಒಂದು ಒಳ್ಳೆಯ ಅನುಭವವನ್ನು ಕೊಡುವಂಥದ್ದಾಗಿರಲಿ, ಅದರ ಮೂಲಕ ನೀವು ಕಲಿತು ಅದನ್ನು ಇನ್ನೊಂದೆಡೆ ಬೇರೆಯಲ್ಲಿ ಉಪಯೋಗಿಸುವಾಗ ನಿಮ್ಮಲ್ಲಿ ಆ ತಿರಸ್ಕಾರದ ಮನೋಭಾವ ಹೋಗುವಂಥದ್ದಾಗಿರ್ತದೆ. ಮೂರನೆಯದಾಗಿ, ದಯಮಾಡಿ, ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ತೇನೆ, ದೇವರ ಮೇಲೆ ನೀವು ನಂಬಿಕೆಯನ್ನು ಇಡಿ, ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಿ. ದೇವರ ಮೇಲೆ ನೀವು ನಂಬಿಕೆಯನ್ನು ಇಡುವಾಗ ನಿಮ್ಮಲ್ಲಿರುವಂತಹ ಒಂದು ತಿರಸ್ಕಾರ ಮನೋಭಾವ ಇರುತ್ತಲ್ಲ, ಆ ತಿರಸ್ಕಾರ ಮನೋಭಾವ ಅನ್ನುವಂಥದ್ದು ಹೋಗುವಂಥದ್ದಾಗಿರ್ತದೆ. ಇವಾಗ ಏನು ಗೊತ್ತಾ, ನಾವು ದೇವರ ಮೇಲೆ ನಂಬಿಕೆ ಇಟ್ಟಾಗ ಪ್ರತಿಯೊಂದು ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ, ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ. ದೇವರಿಗೆ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ನಿಲ್ಲುವಂಥ ಪ್ರಾರ್ಥನೆ ಆಗಿರ್ತದೆ. ಆಗ ನಮ್ಮಲ್ಲಿ ಒಂದು ರೀತಿಯಾದಂಥ ಧೈರ್ಯ ಬರ್ತದೆ. ಯಾರು ರಿಜೆಕ್ಟ್ ಮಾಡಿದ್ರು, ಯಾರು ಬೇಡ ಅಂದರು, ನಮಗೆ ಅದು ಹೆಚ್ಚಾಗಿ ತಲೆ ಕೆಡಿಸ್ಕೋದಕ್ಕೆ ಹೋಗೋದಿಲ್ಲ. ಇವಾಗ ನಾನು ಒಂದು ವಾಕ್ಯವನ್ನು ಹೇಳಬೇಕಾದ್ರೆ, ನಮಗೆ ಯಾಕೋಬನ ಪತ್ರಿಕೆಯಲ್ಲಿ ಒಂದು ವಾಕ್ಯ ಹೇಳುತ್ತೆ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಈ ವಾಕ್ಯವನ್ನು ನಾವು ನೋಡಿಕೊಳ್ತೇವೆ. ಏನು ಹೇಳುತ್ತೆ? ಈ ಯಾಕೋಬನ ಪತ್ರಿಕೆಯಲ್ಲಿ ನಾವು 5ನೇ ಅಧ್ಯಾಯಕ್ಕೆ ಹೋಗಬೇಕಾದ್ರೆ ಆ ವಾಕ್ಯವನ್ನು ನಾವೀಗ ನೋಡಿಕೊಳ್ಳೋಣ. ಇಲ್ಲಿ ನಮಗೆ ಯಾವಾಗಲೂ ಆ ತಿರಸ್ಕಾರ ಕಾಡಬಾರ್ದು. ನಾವು ಪ್ರಾರ್ಥನೆ ಹೇಗೆ ಮಾಡುವುದಾದರೆ ನಮ್ಮ ಪ್ರಾರ್ಥನೆ ಹೇಗೆ ಅಂಗೀಕರಿಸಲ್ಪಡ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಇವಾಗ 5ನೇ ಅಧ್ಯಾಯದ 16ನೇ ವಚನ ಏನು ಹೇಳುತ್ತೆ? ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಅಂದರೆ ನಾವು ದೇವರನ್ನು ನಂಬುವಾಗ, ದೇವರೊಡನೆ ನಾವು ಒಳ್ಳೆಯ ಸಂಬಂಧದಲ್ಲಿರಬೇಕಾದ್ರೆ ನಾವು ಮಾಡುವಂಥ ಪ್ರಾರ್ಥನೆ ದೇವರು ಆಕ್ಸೆಪ್ಟ್ ಮಾಡ್ತಾನೆ. ಸೊ ಅಲ್ಲಿಗೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಕ್ಸೆಪ್ಟ್ ಮಾಡಬೇಕಾದ್ರೆ ಯಾರು ರಿಜೆಕ್ಟ್ ಮಾಡಿದ್ರೂ ಪರವಾಗಿಲ್ಲ, ನಮಗೆ ಆ ರಿಜೆಕ್ಷನ್ ಆಗಿ ಕಂಡು ಬರುವುದಿಲ್ಲ, ತಿರಸ್ಕಾರ ಕಂಡು ಬರುವುದಿಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ ಆಗಿರ್ತದೆ. ಥ್ಯಾಂಕ್ ಯು ಎನೋಶ್ ಅವರೇ. ಈಗ ನಾವು ನಮ್ಮ ವೀಕ್ಷಕರಿಂದ ಬಂದಿರುವ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಹೇಮಾ ಅವ್ರು ಬರೆದಿರ್ತಾರೆ, ನಾನು ಏನೇ ವಿಷಯದಲ್ಲಿ ಕೈ ಹಾಕಿದರೂ ಅದು ಸಫಲವಾಗೋದಿಲ್ಲ, ಯಾಕಂದರೆ ನನಗೆ ತಿರಸ್ಕಾರದ ಭಯ ಉಂಟು. ನೋಡಿ, ಅನೇಕ ಜನರು ಇದ್ದಾರೆ,
ಅನೇಕ ಬಾರಿ ಅವರು ತಮ್ಮ ಜೀವಿತದಲ್ಲಿ ಸಫಲತೆಯನ್ನು ಕಂಡಾಗ್ಯೂ ಸಹ ಎಲ್ಲೋ ಒಂದೆಡೆ ಅವ್ರಿಗೆ ಆ ಒಂದು ತಿರಸ್ಕಾರದ ಭಯ ಕಾಡ್ತಾ ಇರತ್ತೆ. ನಾನು ಈಗಾಗಲೇ ತಿಳಿಸ್ನಲ್ಲ, ನೀವು ಪ್ರತಿಯೊಬ್ಬೊಬ್ಬರು ಬಹಳ ವಿಶೇಷವಾದಂಥವರು. ಅಲ್ಲಿಗೆ ನಿಮಗೆ ತಿರಸ್ಕಾರ ಕಾಡಬಾರ್ದು. ಕಾರಣ, ನೀವು ಅಮೂಲ್ಯವಾದಂತಹ ಮನುಷ್ಯರು ಆಗಿದ್ದೀರಾ. ಪ್ರತಿಯೊಬ್ಬೊಬ್ಬರು ವಿಶೇಷವಾದವರು ಎಂಬುದಾಗಿ ಹೇಳಬೇಕಾದ್ರೆ ನಿಮಗೆ ಒಂದು ಪ್ರಾಮುಖ್ಯತೆ ಇದೆ. ನೀವು ದೇವರಿಗೆ ಸಂಬಂಧಪಟ್ಟಂಥವರು. ಅಲ್ಲಿಗೆ ನಿಮ್ಮನ್ನು ಯಾರು ರಿಜೆಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಆರಂಭದಲ್ಲಿ ಒಂದು ವಾಕ್ಯ ಹೇಳಿದ್ನಲ್ಲ, ನಿಮ್ಮನ್ನು ಅದ್ಭುತವಾಗಿ ದೇವರು ಮಾಡಿದ್ದಾನೆ. ಕೀರ್ತನೆಗಾರನ ಅದನ್ನೇ ಹೇಳುವಂಥದ್ದು. ನಿಮ್ಮನ್ನು ಅದ್ಭುತವಾಗಿ ಮಾಡಿರುವಂಥ ಕಾರಣ, ಯು ಆರ್ ನಾಟ್ ಅ ರಿಜೆಕ್ಟೆಡ್ ಪೀಸ್, ಯು ಆರ್ ಅ ಚಾಸನ್ ಒನ್. ದೇವರ ಒಂದು ಕೈ ಕೆಲಸ, ಯು ಆರ್ ಅ ಮಾಸ್ಟರ್ ಪೀಸ್, ಗಾಡ್ಸ್ ಮಾಸ್ಟರ್ ಪೀಸ್ ಎಂಬುದಾಗಿ ಹೇಳ್ತೇವೆ. ದೇವರ ಕೈ ನಿರ್ಮಾಣ, ಕೈ ಕೆಲಸ. ಅಲ್ಲಿಗೆ ನಿಮಗೆ ಆ ರಿಜೆಕ್ಷನ್ ಅನ್ನುವಂಥ ಭಯ ಕಾಡುವಂಥದ್ದು ಆಗಿರಬಾರ್ದು. ಈ ರಿಜೆಕ್ಷನ್ ಅಥವಾ ಈ ತಿರಸ್ಕಾರದ ಮನೋಭಾವ ಇಲ್ಲದೆ ಇರುವ ಮನುಷ್ಯರು ಈ ಭೂಮಿ ಮೇಲೆ ಉಂಟಾ? ಇಲ್ಲಿ ತಿರಸ್ಕಾರದ ಮನೋಭಾವನೆ ಇಲ್ಲದಿರುವಂಥ ಜನರು ಭೂಮಿ ಮೇಲೆ ಇದ್ದಾರಾ ಇಲ್ವೋ ಅನ್ನೋದಕ್ಕಿಂತ ಈ ತಿರಸ್ಕಾರದ ಭಯವನ್ನು ಅವರು ಗೆದ್ದಿರುವಂಥವರು ಅನೇಕ ಜನರಿದ್ದಾರೆ. ನಮ್ಮನ್ನು ಟೀಕೆ ಮಾಡ್ತಾರೆ, ನಮ್ಮನ್ನು ತಿರಸ್ಕರಿಸ್ತಾರೆ, ಪರವಾಗಿಲ್ಲ, ಅದು ನಾನು ಮಾಡುವಂಥ ಕೆಲಸದಿಂದ ನನ್ನನ್ನು ನಿಲ್ಲಿಸಬಾರದು, ನಾನು ಮುಂದುವರೆಯುತ್ತೇನೆ, ನನ್ನನ್ನು ಅದು ಎಂದಿಗೂ ನಿಲ್ಲಿಸಬಾರದು ಎಂಬುದಾಗಿ ಮುಂದೆ ಹೋಗುವಂಥ ಜನರು ನಮ್ಮ ಮಧ್ಯದಲ್ಲಿದ್ದಾರೆ. ಸೊ ಅಲ್ಲಿಗೆ ಅವರಿಗೂ ಸಹ ತಿರಸ್ಕಾರದ ಭಯ ಇದ್ದಿರುತ್ತದೆ, ಆದರೆ ಅದನ್ನು ಹಿಮ್ಮೆಟ್ಟಿ ಅವರು ಮುಂದುವರಿಯುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಅಲ್ಲಿಗೆ ಅವರಿಗೆ ಯಾವುದೇ ರೀತಿಯಾದಂಥ ಭಯವಿದ್ದರೂ ಸಹ ಅದನ್ನು ಅವ್ರು ಗೆಲ್ಲುವಂಥದ್ದನ್ನು ನಾವು ಕಾಣ್ತೇವೆ. ಇವಾಗ ನೋಡಿ, ನಾನು ಹೇಳುವಂಥದ್ದು ಹೇಗೆ ಅಂದರೆ, ನಿಮಗೆ ಇವಾಗ ತಿರಸ್ಕಾರದ ಮನೋಭಾವನೆ ಇರುತ್ತದೆ, ಯಾರೋ ನನಗೆ ತಿರಸ್ಕಾರ ಮಾಡಿದ್ರು ಅಂತ. ಆದರೆ ನೀವು ಬೇರೆಯವ್ರನ್ನ ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಬಹುದಾ? ಇವಾಗ ನಾವು ಲೂಕನ ಸುವಾರ್ತೆ 6ನೇ ಅಧ್ಯಾಯ 31ನೇ ವಚನದಲ್ಲಿ ಹೇಳುತ್ತೆ, ಬೇರೆಯವರು ನಿಮಗೆ ಏನು ಮಾಡಬೇಕೆಂದು ನೀವು ಬಯಸುತ್ತೀರೋ ಅದನ್ನು ನೀವು ಅವರಿಗೆ ಮಾಡಿರಿ. ಇದನ್ನು ಗೋಲ್ಡನ್ ರೂಲ್ ಎಂಬುದಾಗಿಯೂ ಸಹ ಕರೆಯುತ್ತಾರೆ ಅಲ್ವಾ. ಬಹು ಪ್ರಾಮುಖ್ಯವಾಗಿ ನಾವು ಮಾಡಲೇಬೇಕಾಗಿರುವಂಥ ಒಂದು ಆಜ್ಞೆ ಎಂಬುದಾಗಿ ಕರೀತಾರೆ. ಏನಂತೆ, ಬೇರೆಯವರು ನಿಮಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ನೀವು ಹಾಗೆ ಮಾಡಿರಿ. ಸೊ ಆ ರೀತಿಯಾದಂಥ ಮನಸ್ಸು ನಮ್ಮಲ್ಲಿ ಹಾಗೂ ನನ್ನಲ್ಲಿ ಬರಬೇಕಾಗಿದೆ. ಇವಾಗ ನಾನು ಹೇಳುವಂಥದ್ದು, ನಿಮಗೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ತೆಗೆದುಕೊಳ್ಳುವಂತಹ ಒಂದು ಮನೋಭಾವನೆ ನಿಮ್ಮಲ್ಲಿ ಇರ್ತದೆ. ಆದರೆ ನೀವು ಆ ರೀತಿಯಾದಂಥ ಮನೋಭಾವನೆಯನ್ನು ಬೇರೆಯವರಿಗೆ ತೋರಿಸುವಾಗ ಅದೇ ರೀತಿಯಾದಂಥ ಮನಸ್ಥಿತಿಯಲ್ಲಿ ಅವರು ಇರ್ತಾರೆ ಇಲ್ವಾ, ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿಗೆ ನಿಮ್ಮನ್ನು ಜನರು ಹೇಗೆ ನೋಡಬೇಕು ಅಂತ ಅಂದ್ಕೊಳ್ತೀರೋ ಅದೇ ರೀತಿಯಲ್ಲಿ ಆ ಜನರನ್ನು ನೀವು ಟ್ರೀಟ್ ಮಾಡಿ. ಆವಾಗ ನೀವು ಅನೇಕ ಸಮಯದಲ್ಲಿ ನೀವು ಪಿಕ್ಚರನ್ನು ಚೇಂಜ್ ಮಾಡ್ಬೋದು. ನಾನು ಕೆಲಸ ಮಾಡ್ತಿರುವಂಥ ಒಂದು ಸ್ಥಳದಲ್ಲಿ, ಅನೇಕ ವರ್ಷಗಳ ಮುಂಚೆ ಕೆಲಸ ಮಾಡ್ತಿರುವಂಥ ಸ್ಥಳದಲ್ಲಿ ನಾನು ಒಂದು ಲೋವರ್ ಲೆವೆಲಲ್ಲಿದೆ, ಅನಾಲಿಸ್ಟ್ ಆಗಿದ್ದೆ. ಹಾಗೆ ನನಗೆ ಒಬ್ಬರು ಸೀನಿಯರ್ ಇದ್ದರು. ಅವ್ರು ಏನು ಹೇಳಿದ್ರು ಅಂದರೆ, ನಾನು ಮಾಡ್ತಿರುವಂಥ ಕೆಲಸಕ್ಕೆ ಒಂದೇ ಒಂದು ನಂಬರ್ ತಪ್ಪಾಗಿದ್ರು ಒಂದು ದೊಡ್ಡ ಗೀಟನ್ನು ರೆಡ್ ಪೆನ್ನಲ್ಲಿ ಲೈನ್ ಎಳೆದ್ಬಿಟ್ಟು ರಾಂಗ್ ಅಂತ ಹಾಕಿ ಕೊಡ್ತಾಯಿದ್ರು. ನಾನು ಹೇಳ್ತದೆ, ನೋಡಿ ಇದೆಲ್ಲನೂ ಕರೆಕ್ಟಾಗಿದೆ, ಬರೀ ಒಂದೇ ಒಂದು ನಂಬರ್ ತಪ್ಪಾಗಿದೆ, ಯಾಕೆ ನಾನು ಮಾಡಿರೋ ಕೆಲಸವನ್ನು ನೀವು ರಿಜೆಕ್ಟ್ ಮಾಡಿದ್ದೀರಾ ಅಂತ ಕೇಳುವಾಗ ಅವ್ರು ಹೇಳ್ತಾಯಿದ್ರು, ಇವಾಗ ನಿನಗೇನು ಗೊತ್ತು, ನಾವು ಮಾಡಬೇಕಾದ್ರೆ ನಮ್ಮ ಸೀನಿಯರ್ಸು ಅದನ್ನೇ ಮಾಡ್ತಾಯಿದ್ರು. ನೋಡಿ, ಇದು ಸರಿಯಲ್ಲ. ಇವಾಗ ನಿಮ್ಮ ಕೈಯಲ್ಲಿ ಅಧಿಕಾರ ಇರಬೇಕಾದ್ರೆ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತೀರಾ? ಕೇವಲ ನಿಮ್ಮನ್ನು ಇನ್ನೊಬ್ರು ಯಾರೋ ಅದೇ ರೀತಿಯಲ್ಲಿ ಟ್ರೀಟ್ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಅದೇ ರೀತಿಯಲ್ಲಿ ಮತ್ತೊಬ್ಬರನ್ನ ಟ್ರೀಟ್ ಮಾಡುವಂಥದ್ದು ಸರಿಯಲ್ಲ. ನೀವು ಬದಲಿಸಿರುವುದಕ್ಕೆ ಅವಕಾಶವಿದ್ದರೆ ದಯಮಾಡಿ ಆ ಸನ್ನಿವೇಶವನ್ನು ಬದಲಾಯಿಸಿ. ಥ್ಯಾಂಕ್ ಯು ನಶ್ರ, ತುಂಬ ಸುಂದರವಾಗಿ ಅದನ್ನ ಹೇಳಿದ್ರಿ ನೀವು. ಮತ್ತೊಂದು ಪ್ರಶ್ನೆ ನಮ್ಮ ವೀಕ್ಷಕರಿಂದ ಅನುಷಾ ಅವ್ರು ಬರೆದಿರ್ತಾರೆ, ನನ್ನ ಮನಸ್ಸಿನಲ್ಲಿ ತಿರಸ್ಕಾರದ ಭಯವು ತುಂಬಿಕೊಂಡಿದೆ, ಅದರಿಂದ ನಾನು ಒಂದು ಸ್ವಾಭಿಮಾನ ಹೆಣ್ಣಾಗಿ ಮತ್ತು ಕ್ರೂರಿಯಾಗಿ ಇತರರೊಡನೆ ನಾನು ನನ್ನ ಒಡನಾಟದಲ್ಲಿ ತೋರಿಸಿಕೊಳ್ಳುತ್ತೇನೆ. ಯಾರು ನನ್ನನ್ನು ಸ್ನೇಹಿಸಲು ಇಷ್ಟಪಡುವುದಿಲ್ಲ. ನಾನು ಹೇಗೆ ಬದಲಾಯಿಸಿಕೊಳ್ಳಬಹುದು ಇದನ್ನು? ನೋಡಿ, ಈಗ ತಾನೇ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾನು ಕೊಟ್ಟೆ. ಇಲ್ಲಿ ಏನು ಮಾಡ್ತೀವಿ ಗೊತ್ತಾ, ಅನೇಕ ಬಾರಿ ನಮ್ಮಲ್ಲಿ ಒಂದು ಭಯ ಇದೆ ಎಂಬುದಾಗಿ ಹೇಳಿಕೊಳ್ಳುವಾಗ ನಾವು ಆ ಭಯವನ್ನು ಇತರರಿಗೆ ತೋರಿಸಬಾರದು ಎಂಬುದಾಗಿ ಅರಿತು ಇನ್ನೊಬ್ಬರ ಮೇಲೆ ನಾವು ದಬ್ಬಾಳಿಕೆಯನ್ನು ಮಾಡ್ತೇವೆ. ನಾವು ಈ ಬುಲ್ಲಿ ಅನ್ನುವಂಥ ಒಂದು ವರ್ಡನ್ನು ನಾವು ಉಪಯೋಗಿಸ್ತೇವಲ್ಲ, ಏನು, ನನಗೆ ಭಯ ಇದೆ, ಆದರೆ ನಾನು ಬೇರೆಯವರ ಮೇಲೆ ಒಂದು ಪ್ರಭಾವವನ್ನು ಹಾಕಲಿಕ್ಕೆ, ನಾನು ಹೇಳ್ದಾಗೆ ನೀನು ಮಾಡಬೇಕು ಅಂದರೆ ನಾನು ಜೋರಾಗಿರುವುದಕ್ಕೆ ಪ್ರಯತ್ನ ಮಾಡ್ತೇವೆ. ಇಲ್ಲಿ ಏನು ಮಾಡ್ತೇವೆ, ನಾವು ಓವರ್ ಕಂಪನ್ಸೇಟ್ ಆಗಿ ಕೆಲಸಗಳನ್ನು ಮಾಡ್ತೇವೆ.
ಏನು ನನಗೆ ಭಯ ಇದೆ, ಆದರೆ ಅದನ್ನು ತೋರಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ಅದರ ವಿರುದ್ಧವಾದಂಥ ಗುಣವನ್ನು ತೋರಿಸುತ್ತೇನೆ. ಇದರ ಮೂಲಕ ನೀವೇನು ಮಾಡ್ತಾ ಇದ್ದೀರಾ, ಬೇರೆ ಜನರಿಗೆ, ಅದೇ ರೀತಿಯಾದಂಥ ಭಯ ಇರುವಂಥ ಜನರಿಗೆ ನೀವು ಅಫೆಕ್ಟ್ ಮಾಡ್ತಾ ಇದ್ದೀರಾ. ನೋಡಿ, ಎಲ್ಲರ ಮನಸ್ಥಿತಿ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಎಲ್ಲರೂ ಯಾವ ರೀತಿಯಲ್ಲಿ ಸೂಕ್ಷ್ಮತೆಯುಳ್ಳವರಾಗಿರ್ತಾರೆ ನಿಮಗೆ ಗೊತ್ತಿರೋದಿಲ್ಲ. ಅದರಲ್ಲೂ ಈ ದಿನಮಾನಗಳಲ್ಲಿ ಅನೇಕರು ಭಾವನಾತ್ಮಕವಾಗಿ ಆ ಶಕ್ತಿಯನ್ನು ಹೊಂದಿರುವುದಿಲ್ಲ. ನೀವು ಹೇಳುವಂಥದ್ದನ್ನೆಲ್ಲ ತಾಳಿಕೊಳ್ಳುವಂಥ ಶಕ್ತಿಯನ್ನು ಹೊಂದಿರುವುದಿಲ್ಲ. ಈ ರಿಜೆಕ್ಷನ್ ಅನ್ನುವುದು ಬರುವಾಗ ಅವರ ಹೃದಯಕ್ಕೆ ಅದು ಬಹಳ ಗಂಭೀರವಾಗಿ ಹೋಗಬಹುದು. ನಿಮ್ಮಲ್ಲಿ ಭಯವಿದೆ, ಅದನ್ನು ನೀವು ಫಸ್ಟ್ ಗುರುತಿಸಿ, ಅದರಿಂದ ಹೇಗೆ ಹೊರಬರಬೇಕು, ಆ ತಿರಸ್ಕಾರದ ಮನೋಭಾವದಿಂದ ಹೊರಗೆ ಬರಬೇಕು, ಅದನ್ನು ನೀವು ಮಾಡಿ. ಬೇರೆಯವರನ್ನ ಗೌರವದಿಂದ ಕಾಣಿ. ಬೇರೆಯವರನ್ನ ಎಂದಿಗೂ ತುಚ್ಛೀಕರಿಸುವಂಥ ಮಾತುಗಳನ್ನು ಆಡುವುದರ ಮೂಲಕ ಅವರನ್ನು ಕೆಳಗೆ ಹಾಕಬೇಡಿ. ಅದನ್ನು ನೀವು ಮಾಡಬಾರದು. ನಿಮಗೆ ಭಯ ಇರುವ ಕಾರಣ ಅದರ ವಿರುದ್ಧವಾದ ಗುಣವನ್ನು ಎಂದಿಗೂ ತೋರಿಸೋಕ್ಕೆ ಹೋಗಬೇಡಿ. ನೀವು ಮೊದಲ ಭಯವನ್ನು ತೆಗೆದುಹಾಕಿ ಇನ್ನೊಬ್ಬರನ್ನು ಅವ್ರನ್ನ ಚೆನ್ನಾಗಿ ನೋಡಿಕೊಳ್ಳುವವರಾಗಿ, ಗೌರವಿಸುವವರಾಗಿ ಅವ್ರನ್ನ ಟ್ರೀಟ್ ಮಾಡಬೇಕು. ನಿಮ್ಮ ಉತ್ತರಗಳಿಗಾಗಿ ವಿವರವಾಗಿ ಉತ್ತರಿಸಿದ್ರಿ, ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ಈ ತಿರಸ್ಕಾರದ ಭಯ ಅಥವಾ ಮನೋಭಾವ ಇರುತ್ತದಾ? ನೋಡಿ, ನಾವೆಲ್ಲರೂ ಸಹಜವಾಗಿ ಮನುಷ್ಯರೇ, ಆಯಿತಾ? ಅದು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ರೋ ಇಲ್ವೋ ಅದಲ್ಲ ಪ್ರಶ್ನೆ. ಇಲ್ಲಿ ನಮಗೆ ತಿರಸ್ಕಾರದ ಭಯ ಇದ್ದೇ ಇರ್ತದೆ, ಯಾವಾಗಲೂ ಅಷ್ಟೇ. ನಮಗೆ ಆ ತಿರಸ್ಕಾರ ಅನ್ನುವಂಥದ್ದು ಯಾವಾಗಲೂ ನಮಗೆ ಆ ಭಯ ಕಾಡ್ತಾನೆ ಇರುತ್ತೆ. ಯಾಕೆಂದರೆ ನಾವು ಮಾಡುವಂಥ ಎಲ್ಲ ಕೆಲಸದಲ್ಲಿ ನಾವು ಎಸ್ ಆಕ್ಸೆಪ್ಟೆಡ್, ಟೆಸ್ಟೆಡ್, ಓಕೆ ಅನ್ನುವಂಥ ಸ್ಟ್ಯಾಂಪ್ಗೋಸ್ಕರನೇ ಕಾಯ್ತಾ ಇರ್ತೀವಿ. ನಾವು ಯಾರೂ ನಾಟ್ ಅಪ್ರೂವ್ಡ್, ನಾಟ್ ಆಕ್ಸೆಪ್ಟೆಡ್ ಅನ್ನುವಂಥ ಒಂದು ಮಾತನ್ನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅಲ್ಲಿಗೆ ನಾವು ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ನಾವು ತಿರಸ್ಕಾರವನ್ನು ಹೊಂದುವುದಕ್ಕೆ ನಾವು ಇಷ್ಟಪಡುವುದಿಲ್ಲ. ಅಲ್ಲಿಗೆ ನಮ್ಮಲ್ಲಿ ತಿರಸ್ಕಾರದ ಮನೋಭಾವ ಇದ್ದೇ ಇರ್ತದೆ. ಅದು ಯೇಸುಸ್ವಾಮಿಯ ಅನುಯಾಯಿಗಳಾಗಿದ್ದರೂ ಹಿಂಬಾಲಕರಾಗಿದ್ದರೂ ಸಹ ಅದು ಇದ್ದೇ ಇರುವಂಥದ್ದಾಗಿರ್ತದೆ. ನೀವೀಗ ಉತ್ತರ ಮಾಡ್ತಾ ಇರುವಾಗ ನನಗೊಂದು ಪ್ರಶ್ನೆ ಹುಟ್ಟಿತು. ಈ ತಿರಸ್ಕಾರ ಮನೋಭಾವವನ್ನು ಎದುರಿಸಿ ಬಂದು ಇನ್ಮೇಲೆ ನನಗೆ ತಿರಸ್ಕಾರ ಮನೋಭಾವ ಇಲ್ಲ ಅಂತ ಅನ್ಕೊತಿರಲ್ಲ, ಅವರು ಆಟೋಮ್ಯಾಟಿಕ್ಕಾಗಿ ಹೊಸ ಸಂಬಂಧಗಳನ್ನ ಇಲ್ಲ ಹೊಸ ಕಾರ್ಯಗಳನ್ನ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಬರುತ್ತಾ? ಹೌದು. ನೋಡಿ, ಇವಾಗ ಆ ತಿರಸ್ಕಾರ ಮನೋಭಾವವನ್ನು ನಾವು ಎದುರಿಸುವಾಗ ನಮ್ಮಲ್ಲಿ ಬದಲಾವಣೆಗಳಾಗುತ್ತೆ. ಇವಾಗ ಏನಾಗುತ್ತೆ, ನಾವು ತಿರಸ್ಕಾರ ಮನೋಭಾವದಿಂದ ಹೊರಗೆ ಬಂದಾಗ ಇತರ ಜನರನ್ನು ನಾವು ಅದೇ ರೀತಿಯಲ್ಲಿ ಟ್ರೀಟ್ ಮಾಡಬೇಕಾಗತ್ತೆ. ಅವರಿಗೆ ಕರುಣೆಯನ್ನು ತೋರಿಸಿ, ದಯೆಯನ್ನು ತೋರಿಸಿ, ಗೌರವದಿಂದ ಅವರನ್ನು ಮಾತನಾಡಿಸಿ. ಆಗ ನೀವು ನಿಮ್ಮ ಸಂಪೂರ್ಣವಾದಂಥ ಬದಲಾವಣೆಗೆ ಅರ್ಥ ಬರ್ತದೆ. ಮತ್ತೊಂದು, ನಾವು ಏನು ಮಾಡ್ತೇವೆ ಅಂದರೆ, ನಾವು ಯಾವಾಗಲೂ ಮತ್ತೊಬ್ಬರನ್ನು ಟ್ರೀಟ್ ಮಾಡುವಾಗ ಸರಿಯಾದ ರೀತಿಯಲ್ಲಿ ನಾವು ಅವರನ್ನು ಟ್ರೀಟ್ ಮಾಡಬೇಕು. ನಿಮಗೆ ಅನೇಕರು ನಕಾರಾತ್ಮಕವಾದಂಥ ಮಾತುಗಳನ್ನು ಆಡಬಹುದು, ನಿಮ್ಮನ್ನು ತಿರಸ್ಕರಿಸಬಹುದು, ಆದರೆ ನೀವು ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಆ ಮನೋಭಾವನೆಯನ್ನು ಬಿಟ್ಬಿಟ್ಟಿದ್ದೀರ ಅಲ್ಲ, ನೀವು ಅದೇ ಗೌರವದಲ್ಲಿ ಇತರರನ್ನು ಟ್ರೀಟ್ ಮಾಡುವುದಕ್ಕೆ ಪ್ರಯತ್ನಿಸಿ. ಅದನ್ನು ಮಾಡುವುದಕ್ಕೆ ಎಷ್ಟು ಯತ್ನಗಳಾಗತ್ತೆ ಅದನ್ನು ನೀವು ಮಾಡಬೇಕೆಂಬುದಾಗಿ ನಾನು ಈ ಸಮಯದಲ್ಲಿ ನಿಮ್ಮನ್ನ ಪ್ರೋತ್ಸಾಹಿಸ್ತೇನೆ. ಸರಿ ಅನೋಷರು, ಈಗ ಸತ್ಯವೇದದ ಕಡೆಗೆ ಬರೋಣ. ಸತ್ಯವೇದದಲ್ಲಿ ಯಾರಾದರೂ ಈ ತಿರಸ್ಕಾರವನ್ನು ಅನುಭವಿಸಿ ಅವ್ರಿಗೆ ಎದುರಾಗಿ ಏನು ಮಾಡದೇ ಇರೋರಿದ್ದಾರಾ? ನಾನು ನಿಮಗೆ ಒಂದು ಒಳ್ಳೆಯ ಉದಾಹರಣೆಯನ್ನೇ ನಾವು ಕೊಡ್ತೇವೆ. ಸಾಮಾನ್ಯವಾಗಿ ಈ ಶ್ರಮಾಮರಣದ ಒಂದು ಸಮಯದಲ್ಲಿ ಈ ವಾಕ್ಯಗಳನ್ನು ನಾವು ಧ್ಯಾನ ಮಾಡ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಅನೇಕ ವರ್ಷಗಳ ಮುಂಚೆ ಆತನು ಒಬ್ಬ ಯೆಹೋವನ ಸೇವಕನ ಶ್ರಮೆ ಎಂಬುದಾಗಿ ಒಂದು ಅಧ್ಯಾಯವನ್ನು ಬರೆಯುತ್ತಾನೆ. 53ನೇ ಅಧ್ಯಾಯ. ಈ 53ನೇ ಅಧ್ಯಾಯದಲ್ಲಿ 3ನೇ ವಚನ ಹೀಗೆ ಹೇಳುತ್ತೆ: ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಈ ವಾಕ್ಯಗಳು ಸುಮಾರು 800 ವರ್ಷಗಳಾದ ನಂತರ ಬರುವಂಥ ಯೇಸು ಕ್ರಿಸ್ತನ ವಾಕ್ಯಗಳಾಗಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಈ ಲೋಕದಲ್ಲಿರಬೇಕಾದ್ರೆ ಆತನು ತಿರಸ್ಕಾರಕ್ಕೆ ಒಳಗಾಗ್ತಾನೆ. ನೋಡಿ, ಯೇಸು ಸ್ವಾಮಿ, ನಾವು ಯಾವಾಗಲೂ ಯೇಸು ಸ್ವಾಮಿಯನ್ನು ಹೊಗಳ್ತೇವಲ್ಲ, ಆತನು 10,000 ಜನರಲ್ಲಿ ಸುಂದರನು, ಆತನು ಹಾಗೆ ಹೀಗೆ ಎಂಬುದಾಗಿ. ನೋಡಿ, ಅನೇಕ ಸಮಯದಲ್ಲಿ ಯೇಸು ಸ್ವಾಮಿಯನ್ನು ಸ್ವಂತ ಜನರೇ ಒಪ್ಪಿಕೊಳ್ಳುವುದಿಲ್ಲ. ಸ್ವಂತ ಊರಿನಲ್ಲಿ ಆತನು ಸಭಾಮಂದಿರದಲ್ಲಿ ಹೋಗಿ ದೇವರ ಆತ್ಮವು ನನ್ನ ಮೇಲೆ ಬಂದಿದೆ, ಇದಕ್ಕೋಸ್ಕರ ದೇವರು ನನ್ನನ್ನು ನೇಮಿಸಿದ್ದಾನೆ ಎಂಬುದಾಗಿ ಹೇಳಬೇಕಾದ್ರೆ ಆ ಜನರು ಅವರನ್ನು ತಿರಸ್ಕರಿಸಿ ಆ ಒಂದು ಬೆಟ್ಟದ ಮೇಲಿಂದ ತಳ್ಳಿಕ್ಕೆ ಹೋಗ್ತಾರೆ.
ಸ್ವಾಮಿ ಬಂದಂಥದ್ದು ಕಳೆದು ಹೋಗಿರುವಂಥ ಇಸ್ರಾಯೇಲ್ ಜನರನ್ನು ಪುನಃ ಒಟ್ಟು ಸೇರಿಸಲು, ಆ ಒಟ್ಟು ಸೇರಿಸುವಂಥ ಕಾರ್ಯ ಮಾಡುವುದಕ್ಕೆ ಬರುವಾಗ ಸ್ವಾಮಿಯನ್ನು ನಿರಾಕರಿಸ್ತಾರೆ, ತಿರಸ್ಕರಿಸ್ತಾರೆ, ಕಂಪ್ಲೀಟ್ಲಿ ಇಗ್ನೋರ್ ಮಾಡಿ ಅವ್ರನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಯೇಸು ಸ್ವಾಮಿಯನ್ನು ತಮ್ಮ ಮೆಸ್ಸಿಯನ್ನಾಗಿ ಅವರು ಒಪ್ಪಿಕೊಳ್ಳುವುದಿಲ್ಲ. ಆ ತಪ್ಪನ್ನು ಯಹೂದ್ಯರು ಮಾಡ್ತಾರೆ. ಆ ತಪ್ಪನ್ನು ಆ ಬೇರೆ ಜನರು, ಅಲ್ಲಿರುವಂಥ ಬೇರೆ ವರ್ಗದ ಜನರು ಮಾಡುವುದಕ್ಕೆ ಹೋಗುವುದಿಲ್ಲ. ಈ ವಾಕ್ಯಗಳನ್ನು ನಾನು ಈಗ ಓದಿದಂಥ ವಾಕ್ಯಗಳೂ ಸಹ ಇದು ಯೇಸು ಸ್ವಾಮಿಯ ಕುರಿತು ಬರೆದಿರುವಂಥ ವಾಕ್ಯ. ಅನೇಕ ಬಾರಿ ಆತನು ಧಿಕ್ಕರಿಸಲ್ಪಟ್ಟವನು ಆಗಿರ್ತಾನೆ, ಆತನು ನಿರಾಕರಿಸಲ್ಪಟ್ಟವನಾಗಿರ್ತಾನೆ, ಆತನು ಸಂಪೂರ್ಣವಾಗಿ ತಿರಸ್ಕರಿಸಲ್ಪಟ್ಟವನು ಆಗಿರ್ತಾನೆ. ಅಂತಹ ಸ್ವಾಮಿ ತನ್ನ ಶಿಷ್ಯರಿಗೂ ಸಹ ಹೇಳ್ತಾನೆ, ನೋಡಿ, ಅನೇಕ ಪ್ರವಾದಿಗಳನ್ನು ತಿರಸ್ಕರಿಸಿದ್ದಾರೆ, ನನ್ನನ್ನು ತಿರಸ್ಕರಿಸಿದ್ದಾರೆ, ನಿಮ್ಮನ್ನು ಸಹ ತಿರಸ್ಕರಿಸ್ತಾರೆ, ನಿಮ್ಮನ್ನು ಸಹ ಬೇಡ ಅಂತಾರೆ, ಆದರೂ ನೀವು ಮಾಡುವಂಥ ಕೆಲಸವನ್ನು ನೀವು ನಿಲ್ಲಿಸಬಾರದು ಅನ್ನುವಂಥ ವಾಕ್ಯಗಳನ್ನು ನಾವು ಈ ಸತ್ಯವೇದದಲ್ಲಿ ನೋಡುವಂಥವರಾಗಿರ್ತೇವೆ. ಅಲ್ಲಿಗೆ ಸ್ವಾಮಿ ಯೇಸು ಸ್ವಾಮಿಯೂ ಸಹ ಆ ತಿರಸ್ಕಾರಕ್ಕೆ ಒಳಗಾದಂಥವರಲ್ಲಿ ಒಬ್ಬನು. ಬರಬ್ಬನನ್ನು ಕೇಳ್ತಾರೆ, ಸ್ವಾಮಿನ ಶಿಲುಬೆಗೆ ಹಾಕು ಅಂತ ಹೇಳ್ತಾರೆ. ಬರಬ್ಬ ಒಬ್ಬ ಕಳ್ಳ, ಆದರೆ ಯಾವುದೇ ತಪ್ಪನ್ನು ಮಾಡದೇ ಇರುವಂತಹ ಸ್ವಾಮಿಯನ್ನು ತಿರಸ್ಕರಿಸಿ ಅವ್ರ ಶಿಲುಬೆಗೆ ಹಾಕ್ತಾರೆ. ಆ ಶಿಲುಬೆಯ ಪ್ರಾಣದ ಮೂಲಕ ನಾವೆಲ್ಲರೂ ದೇವರಿಂದ ತಿರಸ್ಕರಿಸಲ್ಪಟ್ಟವರು ಇವಾಗ ಏನಾಗಿದ್ದೇವೆ, ದೇವ್ರ ಜೊತೆ ಅಂಟ್ಕೊಂಡಿದ್ದೇವೆ. ಆ ಗ್ಲೂ ಬಂದು ನಮಗೆ ಯೇಸು ಸ್ವಾಮಿ ನಮ್ಮನ್ನು ದೇವರೊಟ್ಟಿಗೆ ಒಂದು ಮಾಡಿದ್ದಾನೆ. ನಾವು ಅದಕ್ಕಿಂತ ಮುಂಚೆ ತಿರಸ್ಕರಿಸಲ್ಪಟ್ಟವರು. ನಾವು ಎಫೆಸ ಪತ್ರಿಕೆಯನ್ನು ಓದಬೇಕಾದ್ರೆ, ನೀವು ಇದಕ್ಕಿಂತ ಮುಂಚೆ ಅನ್ಯ ಜನರು, ನೀವು ಯಾವುದೇ ಕಾರ್ಯಕ್ಕೂ ಬರದೇ ಇರುವಂಥವರು, ನೀವು ಯಾವುದೇ ರೀತಿಯಾದಂಥ ಒಂದು ಒಡಂಬಡಿಕೆಯನ್ನು ಹೊಂದದೇ ಇರುವಂಥವರು, ಆದರೆ ಯೇಸು ಕ್ರಿಸ್ತನ ಸ್ಥೂಲ ದೇಹ ರಕ್ತಗಳ ಮೂಲಕ ಇವಾಗ ಏನಂತೆ ದೇವರೊಟ್ಟಿಗೆ ಸಂಧಾನವಾಗಿದ್ದೀರಾ ಅನ್ನುವಂಥ ವಾಕ್ಯಗಳನ್ನು ನಾವು ಎಫೆಸ ಪತ್ರಿಕೆಯಲ್ಲಿ ಓದ್ತೇವೆ. ಅಲ್ಲಿಗೆ ನೋಡಿ, ಯೇಸು ಸ್ವಾಮಿ ತಿರಸ್ಕರಿಸಲ್ಪಟ್ಟ ಆತನು ನಮಗೋಸ್ಕರ ಶಿಲುಬೆಯ ಮೇಲೆ ಸಾಯುವುದರ ಮೂಲಕ ದೇವರನ್ನು, ನಮ್ಮನ್ನು ಒಂದು ಮಾಡಿ, ತಿರಸ್ಕರಿಸಲ್ಪಟ್ಟಂಥ ಜನರನ್ನು ಒಂದು ಮಾಡಿ ಆತನು ನಮ್ಮೆಲ್ಲರನ್ನ ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ದಾನೆ. ಇದಕ್ಕಿಂತ ಅದ್ಭುತವಾದಂಥ ಉದಾಹರಣೆ ನಮಗೆ ಸತ್ಯವೇದದಲ್ಲಿ ಮತ್ತೊಂದು ಸಿಗುವುದಿಲ್ಲ. ತುಂಬ ಸುಂದರವಾಗಿ ಹೇಳಿದ್ರಿ. ನಾನು ನೋಡೋಣ, ನನ್ನ ಸ್ನೇಹಿತರೊಬ್ಬರು, ಅವರ ಕುಟುಂಬದವರು, ಅವರ ಸಂಬಂಧಿಕರು, ನೀನು ಯಾವುದಕ್ಕೂ ಪ್ರಯೋಜನವಿಲ್ಲ, ನೀನು ಪ್ರೀತಿಗೆ ಪಾತ್ರನಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುತ್ತಾ ಬಂದಿರೋದ್ರಿಂದ ಅವ್ರಿಗೆ ಈ ತಿರಸ್ಕಾರವು ಅನೇಕ ಬಾರಿ ಅವ್ರು ಎದುರಿಸ್ತಾರೆ. ಅದರಿಂದ ಅವ್ರಿಗೆ ಒಂದು ಲೋ ಸೆಲ್ಫ್ ಎಸ್ಟೀಮ್ ಅಥವಾ ಲೋ ಕಾನ್ಫಿಡೆನ್ಸ್ ಅಂತ ನಾವು ಏನು ಹೇಳ್ತೇವೆ, ಅದು ಅವ್ರನ್ನ ತುಂಬ ಕಾಡ್ತಾ ಇದೆ. ಅವರಿಗೆ ಯಾವುದಾದ್ರೂ ಸಲಹೆ ಇದೆಯಾ? ನೋಡಿ, ಇಲ್ಲಿ ನಾನು ಕೆಲವೊಂದು ಸ್ಟೆಪ್ಗಳನ್ನು ನಿಮಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ಅದು ಒಂದು ಬಹಳ ಕಷ್ಟವಾದಂತಹ ಒಂದು ಪರಿಸ್ಥಿತಿ ಆಯಿತಾ. ಅದರ ಮಧ್ಯದಲ್ಲಿ ನೀವು ಈ ಭಯವನ್ನು ಹೇಗೆ ನಿಭಾಯಿಸಬಹುದು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ನೀವು ಯಾವಾಗಲೂ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಡುವಂಥವರಾಗಿರಿ. ನಿಮಗೆ ಯಾವ ರೀತಿಯಾದಂಥ ಭಯ ಇರ್ತದಲ್ಲ, ತಿರಸ್ಕಾರದ ಭಯ ಇರ್ತಲ್ಲ, ಆ ವಿರುದ್ಧವಾಗಿ ಹೋರಾಡಲು ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಡುತ್ತಾ ನಿಮ್ಮ ಆ ಒಂದು ಸವಾಲುಗಳನ್ನು ಎದುರಿಸುವಂತಹ ರೀತಿಯನ್ನು ಹಾಗೂ ನಿಮಗೆ ಬರುವಂತಹ ಆ ಒಂದು ಪಂಥಾಹ್ವಾನಗಳನ್ನು ಎದುರಿಸುವಂಥ ರೀತಿಯ ಆ ಬೆಂಚ್ ಮಾರ್ಕನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆ ಮೀಟರನ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗತ್ತೆ. ಎರಡನೇದಾಗಿ, ನೀವು ಇವಾಗ ನಾನು ಹೇಳಿದ್ನಲ್ಲ, ನಿಮ್ಮ ಟ್ರಯಲ್ಸ್ ಮತ್ತು ಚಾಲೆಂಜಸ್ನ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಅಂತ. ಆ ಸಮಯದಲ್ಲಿ ನೀವು ಯಾವ ರೀತಿಯಲ್ಲಿ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ನೀವು ಯಶಸ್ಸನ್ನು ಕಾಣ್ತಾ ಇದ್ದೀರಾ, ಅದರ ಮೂಲಕ ನಿಮ್ಮ ಭಯ ಕಡಿಮೆ ಆಗ್ತಾ ಇದೆಯಾ, ಆ ತಿರಸ್ಕಾರ ಮನೋಭಾವ ಕಡಿಮೆ ಆಗ್ತಾ ಇದೆಯಾ, ಅದನ್ನ ನೀವು ರೆಕಾರ್ಡ್ ಮಾಡ್ತಾ ಹೋಗಿ. ಈ ರೀತಿಯಲ್ಲಿ ನೀವು ರೆಕಾರ್ಡ್ ಮಾಡುವುದರ ಮೂಲಕ ಏನಾಗುತ್ತೆ, ನೀವು ಇನ್ನೂ ಸಹ ಆ ತಿರಸ್ಕಾರದ ಮನೋಭಾವದಿಂದ ಹೊರಗೆ ಬರಲು ನಿಮಗೆ ಸಹಾಯ ಮಾಡುತ್ತೆ. ನೋಡು, ನಾನು ಇಷ್ಟೆಲ್ಲ ಮಾಡಿದ್ದೇನೆ, ಇಷ್ಟೆಲ್ಲ ಗೆದ್ದಿದ್ದೇನೆ ಅನ್ನುವಂಥ ಮನಸ್ಥಿತಿ ನಿಮ್ಮಲ್ಲಿ ಇರುವಂಥದ್ದಾಗಿರ್ತದೆ. ಮೂರನೆಯದಾಗಿ, ನೀವು ದೇವರಿಂದ ಅಂಗೀಕರಿಸಲ್ಪಟ್ಟಂಥವರು, ಪ್ರೀತಿ ಮಾಡಲ್ಪಟ್ಟಂಥವರು ಅನ್ನುವಂಥದ್ದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ, ನಿಮ್ಮನ್ನು ಬದಲಿಸುವಂಥದ್ದಾಗಿರ್ತದೆ. ಆ ಬದಲಾವಣೆಯ ಮೂಲಕ ನೀವು ಇನ್ನೂ ಹೆಚ್ಚಾಗಿ ಧೈರ್ಯವಾಗಿ ಮುಂದೆ ಸಾಗುವಲ್ಲಿ ನಿಮಗೆ ಸಹಾಯ ಮಾಡುವಂಥದ್ದಾಗಿರ್ತದೆ. ನಾಲ್ಕನೆಯದಾಗಿ, ಇವಾಗ ನಿಮ್ಮನ್ನು ಯಾರು ಎಲ್ಲರೂ ರಿಜೆಕ್ಟ್ ಮಾಡೋದಿಲ್ಲ ನಿಮ್ಮನ್ನು. ಇವಾಗ ನಿಮ್ಮನ್ನು ತಿರಸ್ಕಾರ ಮಾಡದೇ ಇರುವಂಥ ಜನರಿದ್ದಾರಲ್ಲ, ಅವರ ಸಹಾಯವನ್ನು ನೀವು ಕೋರುವವರಾಗಿ, ಆ ಸಹಾಯವನ್ನು ಕೋರುತ್ತಾ ನಿಮ್ಮ ಜೀವಿತದಲ್ಲಿ ಮುಂದೆ ಸಾಗಬಹುದು. ಅವರು ನಿಮಗೆ ಸಹಾಯ ಮಾಡ್ತಾರೆ. ಯಾವ ರೀತಿಯಲ್ಲಿ ಅಂಗೀಕರಿಸಲ್ಪಟ್ಟು ಮುಂದೆ ಒರೆಯಬೇಕೆಂಬುದಾಗಿ ಅವರು ನಿಮಗೆ ಸಹಾಯ ಮಾಡುವಂಥವರಾಗಿರ್ತೇವೆ. ಐದನೇದಾಗಿ, ನಾವು ನೋಡಿಕೊಳ್ಳುವಾಗ, ಏನೇ ಆಗಲಿ ಪರವಾಗಿಲ್ಲ,
ದೇವರು ನಿಮ್ಮನ್ನು ಪ್ರೀತಿ ಮಾಡೇ ಮಾಡುತ್ತಾನೆ. ದೇವರನ್ನು ನೀವು ಅಂಗೀಕರಿಸುವಾಗ ಆತನು ನಿಮ್ಮನ್ನು ಅಂಗೀಕರಿಸಿದ್ದಾನೆ. ಆತನ ದೃಷ್ಟಿಯಲ್ಲಿ ನೀವು ಎಂದಿಗೂ ತಿರಸ್ಕರಿಸಲ್ಪಟ್ಟವರು ಅಲ್ಲ. ದೇವರ ದೃಷ್ಟಿಯಲ್ಲಿ ನೀವು ತಿರಸ್ಕರಿಸಲ್ಪಟ್ಟವರು ಅಲ್ಲ. ಯಾಕೆಂದರೆ ಪ್ರತಿಯೊಬ್ಬೊಬ್ಬರು ನನ್ನ ಬಳಿ ಬರಬೇಕು ಅನ್ನುವಂಥ ಆಶೆಯನ್ನು ದೇವರು ಹೊತ್ಕೊಂಡಿದ್ದಾನೆ. ಲೋಕದಲ್ಲಿರುವಂಥ ಒಬ್ಬರಾದರೂ ನಾಶವಾಗಬಾರದೆಂದು ತನ್ನ ಮಗನನ್ನು ಕಳಿಸಿಕೊಟ್ಟನಂತೆ. ಅಲ್ಲಿಗೆ ಆ ಒಬ್ಬರಾದರೂ ನೀವು, ಒಬ್ಬರಾದರೂ ನಾನು ಆ ತಿರಸ್ಕಾರವನ್ನು ಹೊಂದುವುದಿಲ್ಲ. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಅಂಗೀಕರಿಸಲ್ಪಟ್ಟವರು ಆಗಿದ್ದೇವೆ ಆತನ ದೃಷ್ಟಿಯಲ್ಲಿ. ಇದನ್ನು ನಾವು ಜ್ಞಾಪಕ ಇಟ್ಕೊಳ್ಬೇಕು. ಒಟ್ಟು 5 ಸಂಗತಿಗಳು. ಎನೋಸ್ಟ್ ಅವರೇ, ನೀವು ಹೇಳಿದ ಉತ್ತರ ನನ್ನ ಸ್ನೇಹಿತರು ನೋಡ್ತಾರೆ ಮತ್ತು ಅವ್ರಿಗೆ ಒಂದು ಪ್ರೋತ್ಸಾಹ ನೀಡುತ್ತೆ ಅಂತ ನಾನು ನಂಬ್ತೇನೆ. ಈ ಸಂಚಿಕೆಯ ಕಡೆಯ ಪ್ರಶ್ನೆ, ಯೇಸುಸ್ವಾಮಿಯ ಹಿಂಬಾಲಕರಿಗೆ ಈ ತಿರಸ್ಕಾರದ ಮನೋಭಾವನೆ ಎಂದಿಗೂ ಬರುವುದಿಲ್ಲವಾ? ನೋಡಿ, ಈಗಾಗಲೇ ನಾವು ಅನೇಕ ಬಾರಿ ಈ ಪ್ರಶ್ನೆಯನ್ನು ಪರೋಕ್ಷವಾದ ರೀತಿಯಲ್ಲಿ ಮಾತನಾಡಿದ್ದೇವೆ. ಇಲ್ಲಿ ನಾನು ಏನು ಹೇಳುವಂಥದ್ದಂದರೆ, ನಾವು ಮನುಷ್ಯಧಾರಿಗಳು, ಅಂದರೆ ನಾವು ಮನುಷ್ಯರು ದುರ್ಬಲರು. ನಮಗೆ ಈ ರೀತಿಯ ಸವಾಲು ಪ್ರತಿದಿನ ಬರ್ತದೆ. ಇದು ಪ್ರತಿದಿನದ ಹೋರಾಟ. ಆದರೆ ಆ ಪ್ರತಿದಿನದ ಹೋರಾಟದಲ್ಲಿ ನೀವು ಗೆಲ್ಲಬೇಕಾದ್ರೆ ಇದು ನಿಮ್ಮ ಜೊತೆಗೆ ಇರಬೇಕು. ದೇವರ ವಾಕ್ಯ ಹಾಗೂ ಪ್ರಾರ್ಥನೆ ನಿಮ್ಮನ್ನು ಉತ್ತಮವಾದ ರೀತಿಯಲ್ಲಿ ನಡೆಸುವಂಥದ್ದಾಗಿರ್ತದೆ. ಹಾಗಾಗಿ ಪ್ರಾರ್ಥನೆ ಮಾಡುವುದರ ಮೂಲಕ, ದೇವರ ವಾಕ್ಯವನ್ನು ಓದುವುದರ ಮೂಲಕ ನಿಮ್ಮ ಜೀವಿತಗಳು ಬದಲಾವಣೆ ಆಗ್ತದೆ. ಹೌದು, ನಮಗೆ ಆ ತಿರಸ್ಕಾರದ ಮನೋಭಾವ ಇದ್ದೇ ಇರ್ತದೆ. ಆದರೆ ಆ ಭಯದಿಂದ ಹೊರಗೆ ಬರುವುದಕ್ಕೂ ಸಹ ನಮಗೆ ಪರಿಹಾರ ಇದರಲ್ಲಿ ಹಾಗೂ ಪ್ರಾರ್ಥನೆಯ ಮೂಲಕ ಕೊಡಲ್ಪಟ್ಟಿದೆ. ಅದನ್ನು ನೀವು ಮಾಡುವಂಥವರು ಆಗಿರಿ ಪ್ರತಿದಿನ. ನಿಮ್ಮ ಉತ್ತರಗಳಿಗಾಗಿ ಮತ್ತೊಮ್ಮೆ ಧನ್ಯವಾದಗಳು ಎನೋಶ್ ಅವರೇ. ನಿಮಗೂ ಸಹ ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ನಿಮ್ಮೆಲ್ಲರಿಗೂ ಸಹ ನನ್ನ ಪ್ರೀತಿಯ ವಂದನೆಗಳು. ನೀವು ದೇವರಿಂದ ಅಂಗೀಕರಿಸಲ್ಪಟ್ಟಂಥವರು. ಎಂದಿಗೂ ಆ ತಿರಸ್ಕಾರಕ್ಕೆ ದೇವರ ದೃಷ್ಟಿಯಲ್ಲಿ ಒಳಗಾಗುವುದಿಲ್ಲ. ಈ ಮಾತು ದೇವರು ತಾನೇ ವಾಕ್ಯಗಳಲ್ಲಿ ಹೇಳಿರುತ್ತಾನೆ. ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಕೊಂಡು ಮನದಟ್ಟು ಮಾಡಿಕೊಳ್ಳಿ. ವೀಕ್ಷಕರೇ, ನಮ್ಮ ಸಂಚಿಕೆಯು ಮುಕ್ತಾಯವಾಗುತ್ತಿದೆ. ನಾವೆಲ್ಲರೂ ಮನುಷ್ಯರೇ. ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಭಯವಿದೆ. ಈ ತಿರಸ್ಕಾರದ ಮನೋಭಾವ ನಮ್ಮ ಎಲ್ಲರಲ್ಲೂ ಇರಬಹುದು. ಆದರೆ ಒಂದನ್ನು ನೆನಪಿಟ್ಟುಕೊಳ್ಳಿ, ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ ನಮ್ಮನ್ನು ಸೃಷ್ಟಿಸಿದ ಕರ್ತನು ಎಂದಿಗೂ ನಮ್ಮನ್ನು ತಿರಸ್ಕರಿಸುವವನಲ್ಲ. ಮತ್ತು ಈ ಮನೋಭಾವನೆಯಿಂದ ನಮ್ಮನ್ನು ಹೊರತರಲು ಆತನು ಸಿದ್ಧನಾಗಿದ್ದಾನೆ. ನೀವು ಸಿದ್ಧರಾಗಿದ್ದೀರಾ? ಈ ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು. ಈ ಕಾರ್ಯಕ್ರಮವು ಕ್ರೈಸ್ಟ್ ಟು ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ನೀವು ನಿಮ್ಮ ಪ್ರಶ್ನೆಗಳನ್ನು ದಯವಿಟ್ಟು ನಮಗೆ ಬರೆಯಿರಿ. ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ಕಳಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 9902606453. ಧನ್ಯವಾದಗಳು.